ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದಿನದ ದೇವರ ವಾಕ್ಯಕ್ಕೆ ನಿಮಗೆ ಸ್ವಾಗತಿಸುತ್ತೇನೆ. ಈ ದಿನದ ದೇವರ ವಾಕ್ಯ ಇಬ್ರಿಯ 12:2. ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ನಮಗೆ ನೇಮಕವಾದ ಓಟ ಯಾವುದು? ದೇವರ ವಾಕ್ಯವನ್ನು ನಂಬುವುದೇ ನಮ್ಮ ಓಟವಾಗಿರುತ್ತೆ. ಯಾಕೆಂದರೆ ದೇವರ ವಾಕ್ಯವನ್ನು ನಾವು ಯಾವುದೇ ಕ್ರಿಯೆ ಇಲ್ಲದೆ ನೋಡಿ ನಂಬುತ್ತೇವೆ. ಯಾಕೆಂದರೆ ಸ್ನೇಹಿತರೆ, ನಾವು ವಾಕ್ಯವನ್ನು ನಂಬುವಾಗ ನಮ್ಮ ಮುಂದೆ ಶೂನ್ಯವಾಗಿರುತ್ತೆ, ಕತ್ತಲೆ ಆಗಿರುತ್ತೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನೀನು ರೋಗದಲ್ಲಿ ಇದೆಯಾ, ಆದರೆ ದೇವರ ವಾಕ್ಯ ಹೇಳುತ್ತದೆ, ಇಲ್ಲ ಇಲ್ಲ ನೀನು ಗುಣವಾಗುತ್ತೀಯಾ ಅಂತ. ಆಗ ಅದನ್ನು ನಾವು ಆ ಆರೋಗ್ಯವನ್ನು ನೋಡಿ ಇರೋದಿಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನನ್ನ ಬಾಸುಂಡೆಗಳಿಂದ ನಿನಗೆ ಗುಣವಾಗಿದೆ, ನಾನು ನಿನ್ನ ರೋಗವನ್ನು ಒತ್ತಿ ಶಿಲುಬೆ ಮೇಲೆ ಇಲ್ಲದಂತೆ ಮಾಡಿದ್ದೇನೆ ಎಂಬುದಾಗಿ ಹೇಳುತ್ತಾರೆ. ಅದೇ ನಮ್ಮ ನೋಡದೇ ಇರುವಂತಹ ನಂಬಿಕೆ ಆಗಿದೆ. ಸ್ನೇಹಿತರೆ, ದೇವರ ವಾಕ್ಯದಲ್ಲಿ ಹೇಳುವ ಹಾಗೆ ನಂಬಿಕೆಯನ್ನು ಹುಟ್ಟಿಸುವವನು ಅಂದ್ರೆ, ನಾವು ಯಾವಾಗ ವಾಕ್ಯವನ್ನು ಧ್ಯಾನಿಸುತ್ತೋ ಆ ಸಮಯದಲ್ಲಿ ನಮಗೆ ನಂಬಿಕೆ ಬರುತ್ತದೆ. ಯಾವ ಸಮಯದಲ್ಲಿ ನೀನು ದೇವರ ಸೇವಕರ ಹೇಳುವಂತಹ ವಾಕ್ಯಗಳನ್ನು ನೀನು ಕೇಳುತ್ತೀಯೋ ಆ ಸಮಯದಲ್ಲಿ ನಿನಗೆ ನಂಬಿಕೆ ಬರುತ್ತದೆ. ಆಗ ನೀನು ಯಾವುದೇ ಒಂದು ಕಾರ್ಯವನ್ನು ನೋಡದೆ ನಂಬಿಕೆಯಿಂದ ಆ ಓಟವನ್ನು ಓಡುವಾಗ ದೇವರು ನಿನ್ನ ಆಸೆಯನ್ನು ಪೂರೈಸುವವನಾಗಿದ್ದಾನೆ. ಪ್ರಿಯರೇ, ಯಾಕೆಂದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ನಾವು ನೋಡುವುದನ್ನು ನಂಬದೆ ನೋಡದೆ ಇರುವಂಥದ್ದನ್ನು ನಂಬುವವರಾಗಿದ್ದೇವೆ. ಯಾಕೆಂದರೆ ದೇವರು ಸೃಷ್ಟಿ ಕಾರ್ಯಗಳನ್ನು ಪ್ರಾರಂಭಿಸುವಾಗ ಕತ್ತಲೆಯಾಗಿತ್ತು, ಬೆಳಕಾಗಲಿ ಎಂದರು. ಯಾಕೆಂದರೆ ಯೇಸು ಕ್ರಿಸ್ತನು ದೇವರು ಇರುವುದನ್ನು ಯಾವತ್ತೂ ನೋಡಿ ಮಾತನಾಡಲಿಲ್ಲ, ಇಲ್ಲದೆ ಇರುವುದನ್ನು ನೋಡಿ ಮಾತನಾಡಿದರು. ದೇವರು ಹೇಳಿದರು, ನಿನ್ನ ನಂಬಿಕೆಯಂತೆ ನಿನಗೆ ಆಗಲಿ ಅಂತ. ಯಾಕೆಂದರೆ ದೇವರ ಬಳಿಯಲ್ಲಿ ಅನೇಕ ಜನರು, ಯೇಸು ಸ್ವಾಮಿ ಹೋಗುತ್ತಾ ಸಮಯದಲ್ಲಿ ಅನೇಕ ಜನರು ಬಂದು ಸ್ವಾಮಿ ನಮ್ಮನ್ನು ಗುಣಪಡಿಸು ಎಂಬುದಾಗಿ ಹೇಳುವಾಗ ಸ್ವಾಮಿ ಹೇಳಿದ್ದು ಒಂದೇ ಮಾತು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನಿನ್ನ ನಂಬಿಕೆಯಂತೆ ನಿನಗಾಗಲಿ ಎಂಬುದಾಗಿ. ಸ್ನೇಹಿತರೆ, ನಮ್ಮ ನಂಬಿಕೆ ಏನಾಗಿದೆ? ಯಾಕೆಂದರೆ ದೇವರು ನಂಬಿಕೆಯನ್ನು ಹುಟ್ಟಿಸುತ್ತಾನೆ. ಯಾಕೆಂದರೆ ಯಾವಾಗಲೂ ನಾನು ಹೇಳುತ್ತಾನೆ, ರೋಮಪುರ 10:17 ಹೇಳುತ್ತದೆ, ಸೊ ಫೇತ್ ಕಮ್ತ್ ಬೈ ಹಿಯರಿಂಗ್ ಅಂಡ್ ಹಿಯರಿಂಗ್ ಬೈ ದ ವರ್ಡ್ ಆಫ್ ಗಾಡ್. ಅಂದರೆ ನಂಬಿಕೆಯು ಕೇಳುವುದರಿಂದ ಬರುತ್ತದೆ, ಅದು ದೇವರ ವಾಕ್ಯವನ್ನು ಕೇಳುವುದರಿಂದಲೇ ಬರುತ್ತದೆ. ನಮಗೆ ದೇವರ ವಾಕ್ಯದ ಮುಖಾಂತರ ನಂಬಿಕೆ ಬರುವಾಗ ದೇವರು ತಾನೇ ನಮ್ಮನ್ನು ಸ್ಥಿರಪಡಿಸಿ ನಂಬಿಕೆ ಓಟವನ್ನು ಓಡಿಸಿ ನಮ್ಮ ಆಶೆಯನ್ನು ಪೂರ್ಣಗೊಳಿಸಲು ಶಕ್ತನಾಗಿದ್ದಾನೆ. ಸ್ನೇಹಿತರೆ, ಈ ದಿನದ ದೇವರ ವಾಕ್ಯವು ಇದಾಗಿತ್ತು. ಈ ವಾಕ್ಯವು ನಿಮಗೆ ಆಶೀರ್ವಾದಕರವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಇತರರಿಗೂ ಕೂಡ ಶೇರ್ ಮಾಡಿ. ದೇವರು ತಾನೇ ನಿಮ್ಮನ್ನು ಆಶೀರ್ವಾದ